ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಜಿಮಾರ್ಟ್ ಎದುರಿಗೆ ಮೂತ್ರ ವಿಸರ್ಜನೆ ಮಾಡುವ ವ್ಯವಸ್ಥೆ ಅರ್ಧಕ್ಕೆ ನಿಂತಿದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಹಾಗೂ ಅಲ್ಲಿನ ಸ್ಥಳೀಯರಿಗೆ ತುಂಬ ಅಡಚಣೆ ಉಂಟಾಗ್ತಾ ಇದೆ. ಶೌಚಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ರು ಕೂಡ ಅದನ್ನು ಅರ್ಧಕ್ಕೆ ನಿಲ್ಲಿಸಿರುವುದು ಈಗ ಸಾರ್ವಜನಿಕರ ಒಂದು ಸಮಸ್ಯೆಗೆ ಕಾರಣವಾಗಿದೆ. ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕಾಣ್ತಾ ಇಲ್ಲ, ಎಲ್ಲಿ ನೋಡಿದ್ರು ಅಲ್ಲಿ ಗಲೀಜು ಕಾಣ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕುರುಡು ಜಾಣರಂತೆ ವರ್ತಿಸ್ತಾ ಇದ್ದಾರೆ. ಸಾರ್ವಜನಿಕರು ತುಂಬ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲದಂತಾಗಿದೆ. ಇಲ್ಲಿ ಕೇವಲ ಗಲೀಜು, ಇಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜು ತುಂಬಿಕೊಂಡಿದೆ ರಸ್ತೆ ಬದಿಯಲ್ಲಿ. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಈ ಒಂದು ಗಲೀಜಿನಿಂದ ಮಲೇರಿಯಾ, ಡೆಂಗಿ ಜ್ವರದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಜನರಲ್ಲಿ ಕಾಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಶೌಚಾಲಯವನ್ನು ದುರಸ್ತಿಗೊಳಿಸಿ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮ ಮಹಾಯುಧ ನ್ಯೂಸ್ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಮಹಾಯುಧ ನ್ಯೂಸ್, ಅಥಣಿ. ನೋಡ್ರಿ ಎಷ್ಟು ಸ್ವಚ್ಛತೆ ಐತೆ, ಅವು ಬೋರ್ದಾಗ ನೀರು ಹೋಗ್ತಾವೆ. ಪೆಟ್ರೋಲ್ ಜೋಡಿಸ್ಯಾರ. ಮಾತಾಡ್ತೀರಾ ನೀವು ಮಾತಾಡ್ತೀರಿ? ನೀವು ಹೇಳೋದಾದ್ರೆ ಇಲ್ಲಿ ಯಾರು ಬರ್ತಾರೆ? ಎಲ್ಲ ಇಲ್ಲಿ ಬಂದಿರ್ತೈತಿ ರೀ, ಮೊಬೈಲಾಗೆಲ್ಲ ಅದು ತುಂಬಿತ್ತು. ನಾಲ್ಕು ಕಟ್ಟಿರಿ ಗಂಡಸರ್ದು ಯಾವ ಕಡೆ ಹೆಂಗಸರ್ದು ಯಾವ ಕಡ್ರಿ ಅದ್ರ ಮ್ಯಾಗ ಹಾಂ ರೀ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಗಂಡಸ ಮಕ್ಕಳ ಹೆಣ್ಣು ಮಕ್ಕಳ ಸಂಬಂಧ ಅಷ್ಟ ಬರ್ದೇ ಇಲ್ಲ. ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರ. ನಾವ್ ಏನ್ ಮಾಡ್ತೀವಿ? ಇಲ್ಲಿ ಗಂಡಸರಿಗೆ ಕಟ್ಟಿರಿ ಹೆಂಗಸರ್ ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು? ನೀರಿಗೆ ಬರುದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ, ಬಾಕಲ ಹಾಕೊಳಂಗಿಲ್ಲ. ಹಾಂ ಹೇಳ್ರಿ, ಈಗ ಏನಾಗತೈತ್ರಿ ನಿಮ್ಗೆ? ನಮಗ್ ತೊಂದರೆ ಐತಿ ನೋಡ್ರಿ. ಎದ್ರ ತೊಂದರೆ ಐತ್ರಿ? ಗಂಡಸರ್ ತೊಂದರೆ. ಗಂಡಸರ್ದು ಏನು ತೊಂದರೆ ಐತಿ? ಗಂಡಸರು ಹೋಗೋಟಿಗೆ ಗಂಡಸರ್ ನಿಂದಿರ್ತಾರ. ಹಾಂ ರೀ ಹಾಂ ರೀ ಅಲ್ಲಿ ನೀರಿಗೆ ಬರ್ಬಾರ್ದು, ಗಂಡಸ ಒಬ್ಬ ನಿತ್ತ ಸೆಟದು. ಹಾಂ ರೀ ಹೆಂಗ್ ಮಾಡೋದು ಹೇಳ್ರಿ? ಹಾಂ ಏನು ಬೇಕಾಗೈತ್ರಿ ನಿಮ್ಗೀಗ? ಹಾಂ ರೀ ಅದ್ರ ಮ್ಯಾಲೆ ನೀರು ಇರ್ತಾವ, ಬಜ್ಜಿ ಹೋಗ್ಲಕ್ ಹೇಳ್ರಿ ನೀವು. ಹಾಂ ರೀ 2 ದಿವಸ ಆತ್ರಿ ಇಲ್ಲಿ ಎಂತ ಜನ್ಮ ಜೋಡ ಐತಿ ಬಿಡ್ರಿ. ಇಲ್ಲ ಅತ್ನಿ ಒಳಗ ಏನ್ರ 40-50 ವರ್ಷ ಆಯ್ತು ಪ್ರಾಬ್ಲಮ್. ಇದು ಒಂದು ಹೆಣ್ಮಕ್ಳು ಬಾತ್ರೂಮ್ ಒಟ್ಟ ಇಲ್ಲ. ಹೇಳ್ರಿ ನೀವು ಏನೈತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳ್ದೇನ? ಹಾಂ ರೀ ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಅದು ಕೇಳ್ಕೊತ ಬರೋಣ, ಅವ್ರಿಗೆ ಹೇಳ್ತೀವಿ. ಹೋಗಿ